ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಈ ಜಗತ್ತು ನಾವ್ಯಾರು ಕೂಡ ನಿರೀಕ್ಷೆ ಮಾಡದ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ. ಇನ್ನೊಂದು ಕಡೆಯಿಂದ ನಾವೇ ಸೃಷ್ಟಿ ಮಾಡಿದಂಥ ಈ ವ್ಯವಸ್ಥೆ ನಾನಾ ರೀತಿಯಾದಂಥ ಅವಘಡಗಳಿಗೆ ಸಾಕ್ಷಿ ಆಗ್ತಾ ಇದೆ. ಆ ಅನಾಹುತದಿಂದ ಸಾವಿರಾರು ಮಂದಿ ಪ್ರಾಣ ಕಳ್ಕೊಳ್ತಿದ್ದಾರೆ. ಸಾಲು ಸಾಲು ರೈಲು ದುರಂತ, ಅದರ ನಡುವೆ ರಸ್ತೆ ಅಪಘಾತ, ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾನೆ ಇರ್ತೀವಿ. ಅದರಿಂದ ಅದೆಷ್ಟೋ ಮಂದಿ ಪ್ರಾಣ ಕಳ್ಕೊಳ್ತಿದ್ದಾರೆ. ಅದರ ನಡುವೆ ಆಗಾಗ ವಿಮಾನ ದುರಂತವೂ ಕೂಡ ಸದ್ದು ಮಾಡ್ತಾ ಇರುತ್ತೆ. ಈ ಮಾತನ್ನ ಹೇಳೋದಕ್ಕೆ ಕಾರಣ, ಇವತ್ತಿನ ಒಂದು ವಿಮಾನ ದುರಂತ ಇಡೀ ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ. ಒಂದು ವಿಮಾನ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಈ ರೀತಿಯಾಗಿಯೂ ಕೂಡ ಆಕ್ಸಿಡೆಂಟ್ ಆಗುತ್ತಾ ಅಂತ ಆಶ್ಚರ್ಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನಾನಾ ರೀತಿಯಾದಂಥ ಅನುಮಾನವೂ ಕೂಡ ಹುಟ್ಟು ಹಾಕುವಂತೆ ಮಾಡಿದೆ. ಮತ್ತೊಂದು ಕಡೆಯಿಂದ ಮನುಷ್ಯನಿಗೆ ಹಾಗಾದ್ರೆ ಯಾವುದು ಸೇಫ್ ಎನ್ನುವಂಥ ಪ್ರಶ್ನೆಯೂ ಕೂಡ ಮೂಡ್ತಾ ಇದೆ. ಎಲ್ಲಿ ಏನು ಏನಾಯ್ತು ಒಂದಷ್ಟು ಡೀಟೇಲ್ ಅನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಈ ವಿಮಾನ ದುರಂತಕ್ಕೆ ಸಾಕ್ಷಿಯಾಗಿದ್ದು ಅಮೆರಿಕ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡೊನಾಲ್ಡ್ ಟ್ರಂಪ್ 2ನೇ ಅವಧಿಗೆ ಅಧ್ಯಕ್ಷರಾಗಿ ಅಧಿಕಾರವನ್ನ ಸ್ವೀಕರಿಸಿ ಕೆಲವು ದಿನಗಳಾಗಿದೆ. ದಿಢೀರ್ ನಾನಾ ರೀತಿಯಾದಂಥ ನಿರ್ಧಾರವನ್ನ ತೆಗೆದುಕೊಳ್ತಾ ಇದ್ದಾರೆ. ಅವರ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಪರ ವಿರೋಧ ಎರಡೂ ರೀತಿಯಾದಂಥ ಚರ್ಚೆ ಇಡೀ ಜಗತ್ತಿನಾದ್ಯಂತ ವ್ಯಕ್ತವಾಗ್ತಿದೆ. ಒಟ್ಟಾರೆಯಾಗಿ ಡೊನಾಲ್ಡ್ ಟ್ರಂಪ್ರ ಪ್ರತಿ ನಿರ್ಧಾರವೂ ಕೂಡ ಅಮೆರಿಕವೇ ಮೊದಲು ಎನ್ನುವ ರೀತಿಯಲ್ಲಿದೆ. ಇಂತಹ ಡೊನಾಲ್ಡ್ ಟ್ರಂಪ್ರಿಗೆ ಈ ವಿಮಾನ ದುರಂತ ಅರಗಿಸಿಕೊಳ್ಳಲಾರದ ರೀತಿಯಲ್ಲಿ ಶಾಕ್ ಕೊಟ್ಟಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಏನಾಯ್ತು ಎನ್ನುವಂತ ಡೀಟೇಲ್ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಈ ಇನ್ಸಿಡೆಂಟ್ ನಡೆದಿದ್ದು ಅಮೆರಿಕದ ರಾಜಧಾನಿ ಇದೆಯಲ್ಲ, ವಾಷಿಂಗ್ಟನ್ ನಿಂದ ಕೆಲವು ಕಿಲೋಮೀಟರ್ಗಳ ಅಂತರದಲ್ಲಿ. ಪೊಟೊಮ್ಯಾಕ್ ಎನ್ನುವಂತ ಒಂದು ರಿವರ್ ಇದೆ, ನದಿ ಇದೆ. ಆ ನದಿಯ ಸಮೀಪವೇ ಈ ದುರಂತ ಸಂಭವಿಸಿದೆ. ರೇಗನ್ ನ್ಯಾಷನಲ್ ಏರ್ಪೋರ್ಟ್, ಅಮೆರಿಕದ ತುಂಬಾ ಬ್ಯುಸಿ ಆಗಿರುವಂತಹ ನ್ಯಾಷನಲ್ ಏರ್ಪೋರ್ಟ್ಗಳಲ್ಲಿ ಇದು ಕೂಡ ಒಂದು. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಇಂಥದೊಂದು ಇನ್ಸಿಡೆಂಟ್ ನಡೆದು ಬಿಟ್ಟಿದೆ. ಹೇಗಾಯ್ತು ಅನ್ನೋದನ್ನ ಗಮನಿಸೋದಾದ್ರೆ, ಹೆಚ್ಚು ಕಡಿಮೆ 64 ಪ್ರಯಾಣಿಕರು, 60 ಪ್ರಯಾಣಿಕರು, 4 ಸಿಬ್ಬಂದಿ, ಒಟ್ಟಾರೆಯಾಗಿ 64 ಮಂದಿ. ಇಷ್ಟು ಜನರನ್ನ ಹೊತ್ತೊಯ್ತಾ ಇದ್ದಂತ ಒಂದು ಪ್ಯಾಸೆಂಜರ್ ಜೆಟ್, ಸಣ್ಣ ವಿಮಾನ ಎನ್ನುವ ರೀತಿಯಲ್ಲಿ ಹೇಳಬಹುದು. ಒಂದು ಕಡೆಯಿಂದ ಆ ವಿಮಾನ ಹೋಗ್ತಾ ಇರತ್ತೆ. ಲ್ಯಾಂಡ್ ಆಗೋದಕ್ಕೆ ಇನ್ನೇನು ಕೆಲವು ಕ್ಷಣಗಳು ಮಾತ್ರ ಬಾಕಿ ಇರುತ್ತೆ. ಲ್ಯಾಂಡಿಂಗ್ ಪ್ರೋಸೆಸ್ ಎಲ್ಲವೂ ಕೂಡ ಆರಂಭ ಆಗಿರುತ್ತೆ. ತುಂಬಾ ಸ್ಲೋ ಆಗಿ ವಿಮಾನ ಲ್ಯಾಂಡ್ ಆಗ್ತಾ ಇರುತ್ತೆ, ಪ್ಯಾಸೆಂಜರ್ ಜೆಟ್. ಇದೇ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಸೇನಾ ಹೆಲಿಕಾಪ್ಟರ್ ಮುಖಾಮುಖಿ ಆಗಿಬಿಡುತ್ತೆ. ಈ ಪ್ಯಾಸೆಂಜರ್ ಜೆಟ್ ಇದೆಯಲ್ಲ 400 ಕಿಲೋಮೀಟರ್ ಹೈಟ್ ನಲ್ಲಿ ಇರುತ್ತೆ. ಇನ್ನೊಂದು ಕಡೆಯಿಂದ ಈ ಸೇನಾ ಹೆಲಿಕಾಪ್ಟರ್ ಇದೆಯಲ್ಲ ಹೆಚ್ಚು ಕಡಿಮೆ 1000 ಕಿಲೋಮೀಟರ್ ಹೈಟ್ ನಲ್ಲಿ ಇತ್ತು. ಆದರೆ ಇದ್ದಕ್ಕಿದ್ದ ಹಾಗೆ ದಿಢೀರಂತ 400 ಕಿಲೋಮೀಟರ್ ಕೆಳಗಡೆ ಬಂದು ಮುಂದೆ ಬರ್ತಾ ಇದ್ದಂತ ಪ್ಯಾಸೆಂಜರ್ ಜೆಟ್ಗೆ ಮುಖಾಮುಖಿ ಆಗಿದೆ. ಅತ್ತ ಪ್ಯಾಸೆಂಜರ್ ಜೆಟ್ ಇತ್ತಲ್ಲ, ಅದು ಈ ಅಪಘಾತವನ್ನ ಯಾವುದೇ ರೀತಿಯಲ್ಲೂ ಕೂಡ ತಪ್ಪಿಸೋದಿಕ್ಕೆ ಸಾಧ್ಯ ಇರಲಿಲ್ಲ. ಕೇವಲ ಈ ಸೇನಾ ಹೆಲಿಕಾಪ್ಟರ್ಗೆ ಮಾತ್ರ ಈ ಅವಘಡವನ್ನ ತಪ್ಪಿಸುವಂತ ಎಲ್ಲ ಅವಕಾಶವೂ ಕೂಡ ಇತ್ತು, ಆದರೆ ತಪ್ಪಿಸುವಂತ ಪ್ರಯತ್ನವನ್ನ ಮಾಡಲಿಲ್ಲ. ಅದರ ಬದಲಾಗಿ ಆ ಸೇನಾ ಹೆಲಿಕಾಪ್ಟರ್, ಅದರಲ್ಲಿ 3 ಜನ ಸೋಲ್ಜರ್ಸ್ ಇರ್ತಾರೆ, ಅಮೆರಿಕದ ಸೋಲ್ಜರ್ಸ್ ಇರ್ತಾರೆ. ಆ ಸೇನಾ ಹೆಲಿಕಾಪ್ಟರ್ ಬಂದು ಈ ಪ್ಯಾಸೆಂಜರ್ ಜೆಟ್ಗೆ ಡಿಕ್ಕಿ ಹೊಡೆದು ಬಿಟ್ಟಿದೆ. ಡಿಕ್ಕಿ ಹೊಡೆದಂತ ರಭಸಕ್ಕೆ ಬೆಂಕಿ ಉಂಡೆ ಆಗಿಬಿಟ್ಟಿದೆ. ಆ ವಿಮಾನ ಇದ್ದಕ್ಕಿದ್ದ ಹಾಗೆ ಆ ನದಿಯ ಮೇಲೆ ಪತನ ಆಗುತ್ತೆ. ಒಂದು ಕಡೆಯಿಂದ ಸೇನಾ ಹೆಲಿಕಾಪ್ಟರ್, ಮತ್ತೊಂದು ಕಡೆಯಿಂದ ಈ ಪ್ಯಾಸೆಂಜರ್ ಜೆಟ್ ಎರಡೂ ಕೂಡ ನದಿಗೆ ಬಿದ್ದು ಬೀಳುತ್ತೆ. ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಜನರನ್ನು ರಕ್ಷಿಸೋದಕ್ಕೆ ಪ್ರಯತ್ನವನ್ನು ಕೂಡ ಪಡಲಾಗುತ್ತೆ. ಆದರೆ ಬಹುತೇಕ ಅದರಲ್ಲಿದ್ದಂಥ ಅಷ್ಟೂ ಜನರು ಕೂಡ ಸಾವನ್ನಪ್ಪಿರುವಂಥ ಸಾಧ್ಯತೆ ಇದೆ. ಉಳಿಯೋದಿಕ್ಕೆ ಯಾವುದೇ ಸಾಧ್ಯತೆಯೂ ಕೂಡ ಇಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಅಂದರೆ ಒಂದು ನದಿ ಒಳಗಡೆ ಆ ಫ್ಲೈಟ್ ಬಿದ್ದಿದೆ, ಕೊಲಾಪ್ಸ್ ಆಗಿದೆ. ಮತ್ತೊಂದು ಕೊಲಾಪ್ಸ್ ಆಗೋಕ್ಕೂ ಮುನ್ನವೇ ಬೆಂಕಿ ಉಂಡೆ ರೀತಿಯಲ್ಲಿ ಆಗಿಬಿಟ್ಟಿತ್ತು. ಅಂದರೆ ಕಂಪ್ಲೀಟ್ ಬೆಂಕಿ ಹೊತ್ತಿ ಉರಿದು ಬಿಟ್ಟಿತ್ತು. ಹೀಗಾಗಿ ಅಲ್ಲೇ ಒಂದಷ್ಟು ಜನ ಸುಟ್ಟು ಕರಕಲಾಗಿರುವಂಥ ಸಾಧ್ಯತೆ ಇದೆ. ಇನ್ನೊಂದಷ್ಟು ಮಂದಿ ಅರೆಬೆರೆ ದೇಹ ಸುಟ್ಟಂಥವರು ಕೆಳಗಡೆ ನದಿಗೆ ಬೀಳ್ತಾ ಇದ್ದ ಹಾಗೆ ತಕ್ಷಣ ತಮ್ಮನ್ನು ತಾವು ಕಾಪಾಡಿಕೊಳ್ಳೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿಯಲ್ಲಿದ್ದರು. ಹೀಗಾಗಿ ಅಲ್ಲೊಂದಷ್ಟು ಮಂದಿ ಪ್ರಾಣವನ್ನು ಕಳ್ಕೊಂಡಿರುವಂಥ ಸಾಧ್ಯತೆ ಇದೆ. ಸದ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದರೆ, ನದಿಯಲ್ಲಿ ಎಲ್ಲಿ ಕೈ ಹಾಕಿದ್ರೂ ಕೂಡ ಮೃತದೇಹಗಳು ಸಿಗ್ತಾ ಇದ್ದಾವೆ. ನೋಡಿ ಮನುಷ್ಯನ ಜೀವನ ಹೇಗಾಗ್ಬಿಡುತ್ತೆ ಅಂತ. ಕೆಲವೇ ಹೊತ್ತಿನ ಮುಂಚೆ ಅದು ಏನೇನು ಕನಸನ್ನು ಕಾಣ್ತಾ ಪ್ರಯಾಣ ಮಾಡ್ತಿದ್ರು ಏನೋ ಗೊತ್ತಿಲ್ಲ, ಅದರೊಂದು ಸ್ವಲ್ಪ ಹೊತ್ತಾಗ್ತಾ ಇದ್ದ ಹಾಗೆ ಅವರ ಪ್ರಾಣ ಪಕ್ಷಿ ಹಾರೋಗುವಂಥ ಪರಿಸ್ಥಿತಿ. ಸದ್ಯಕ್ಕೆ ಈಗ ನೀವು ಸುದ್ದಿಯನ್ನು ನೋಡುವಾಗ 18ರಿಂದ 19 ಮೃತದೇಹಗಳು ಪತ್ತೆಯಾಗಿದೆ. ಇನ್ನೊಂದಷ್ಟು ಹೊತ್ತುಗಳು ಕಳೆದ ಹೊತ್ತಿಗೆ ಮೃತದೇಹಗಳ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗಬಹುದು. ಬಹುತೇಕ 64ಕ್ಕೆ 64 ಮಂದಿಯೂ ಕೂಡ ಸಾವನ್ನಪ್ಪಿರುವಂಥ ಸಾಧ್ಯತೆ ಇದೆ. ಇನ್ನು ಸೇನಾ ಹೆಲಿಕಾಪ್ಟರ್ನಲ್ಲಿ ಇದ್ರಲ್ಲ 3 ಜನ ಸೋಲ್ಜರ್ಸ್, ಅವರ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಮಾಹಿತಿ ಇಲ್ಲ. ಅವರು ಬದುಕುಳಿದಿದ್ದಾರಾ ಅಥವಾ ಸಾವನ್ನಪ್ಪಿದ್ದಾರಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಡೀಟೇಲ್ ಕೂಡ ಸದ್ಯಕ್ಕಂತೂ ಲಭ್ಯ ಆಗ್ತಾ ಇಲ್ಲ. ಸದ್ಯ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಇಡೀ ಜಗತ್ತಿನಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನಾನಾ ರೀತಿಯಾದಂಥ ಅನುಮಾನವೂ ಕೂಡ ಮೂಡ್ತಾ
ಆಗ್ತಾ ಇದೆ. ಒಂದು ಅನುಮಾನ ಏನಪ್ಪಾ ಅಂದ್ರೆ, ಡೊನಾಲ್ಡ್ ಟ್ರಂಪ್ ಈಗ ತಾನೇ ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ರನ್ನ ಡಿಸ್ಟರ್ಬ್ ಮಾಡುವಂಥ ಉದ್ದೇಶದಿಂದ ಅಥವಾ ಇಡೀ ಅಮೆರಿಕವನ್ನ ಡಿಸ್ಟರ್ಬ್ ಮಾಡುವಂಥ ಉದ್ದೇಶದಿಂದ, ಜೊತೆಗೆ ಅಮೆರಿಕ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುತ್ತೆ. ಅಮೆರಿಕ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಎಲ್ಲಾ ವಿಚಾರದಲ್ಲೂ ಕೂಡ ಅತ್ಯಂತ ಬಲಾಢ್ಯ ರಾಷ್ಟ್ರ. ಅದು ಕೇವಲ ಆರ್ಥಿಕ ಶಕ್ತಿಯಾಗಿ ಮಾತ್ರ ಅಲ್ಲ, ಪ್ರತಿ ವಿಚಾರದಲ್ಲೂ ಕೂಡ ಬಲಾಢ್ಯ ರಾಷ್ಟ್ರ, ಜೊತೆಗೆ ಅತ್ಯಂತ ಸೇಫ್ ದೇಶ ಅಂತಲೂ ಕೂಡ ಕರೆಸ್ಕೊಳ್ಳುತ್ತೆ. ಹೀಗಾಗಿ ಅಂಥದ್ದೆಲ್ಲವನ್ನು ಕೂಡ ಬ್ರೇಕ್ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ, ಅಥವಾ ಆರಂಭದಲ್ಲೇ ಡೊನಾಲ್ಡ್ ಟ್ರಂಪ್ಗೆ ಒಂದು ರೀತಿಯಲ್ಲಿ ಹಿನ್ನಡೆ ತರಬೇಕು ಎನ್ನುವಂಥ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಯಾರಾದರೂ ಇಂಥದ್ದೊಂದು ಕೃತ್ಯವನ್ನು ಎಸಗಿಬಿಟ್ರಾ, ಈ ರೀತಿಯ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಆಗ್ತಾ ಇದೆ. ಈ ಅನುಮಾನಕ್ಕೂ ಕೂಡ ಸಾಕಷ್ಟು ಕಾರಣಗಳೆಲ್ಲವೂ ಕೂಡ ಇದೆ. ಒಂದು, ಪ್ಯಾಸೆಂಜರ್ ಜೆಟ್ ಬರ್ತಾ ಇತ್ತಲ್ಲ, ಪ್ಯಾಸೆಂಜರ್ ಜೆಟ್ ಹೇಳ್ಕೊಳ್ಳುವಂಥ ಯಾವುದೇ ಸಮಸ್ಯೆಯೂ ಕೂಡ ಇರಲಿಲ್ಲ. ಯಾಕಂದ್ರೆ ಪ್ಯಾಸೆಂಜರ್ ಜೆಟ್ಗೆ ಯಾವ ರೀತಿಯಾದಂಥ ನಿರ್ದೇಶನ ಬಂದಿತ್ತು, ಸೂಚನೆ ಬಂದಿತ್ತು, ಅದೇ ರೀತಿಯಾಗಿ ಪ್ಯಾಸೆಂಜರ್ ಜೆಟ್ ಲ್ಯಾಂಡ್ ಆಗ್ತಾ ಇತ್ತು. ಲ್ಯಾಂಡ್ ಆಗೋದಕ್ಕೆ ಕೆಲವು ಹೊತ್ತು ಮಾತ್ರ ಬಾಕಿ ಇತ್ತು. ಹೀಗಾಗಿ ಅವ್ರ ಕಡೆಯಿಂದ ಯಾವುದೇ ಲೋಪದೋಷಗಳು ಕೂಡ ಇಲ್ಲ. ಇಲ್ಲಿ ಲೋಪದೋಷಗಳು ಇದ್ದಿದ್ದು ಕೇವಲ ಸೇನಾ ಹೆಲಿಕಾಪ್ಟರ್ನಿಂದ ಮಾತ್ರ. ಸ್ವತಃ ಡೊನಾಲ್ಡ್ ಟ್ರಂಪ್ ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿದ್ದಾರೆ. ಅವರು ಹೇಳ್ತಿದ್ದಾರೆ, ಈ ಅವಘಡವನ್ನು ತಪ್ಪಿಸುವಂತ ಎಲ್ಲ ಅವಕಾಶವೂ ಕೂಡ ಇತ್ತು, ಆದರೆ ಸೇನಾ ಹೆಲಿಕಾಪ್ಟರ್ ಅಂಥದ್ದೊಂದು ಕೆಲಸವನ್ನ ಮಾಡಲಿಲ್ಲ ಅಂತ ಹೇಳಿ. ಹಾಗೆ ಒಂದಷ್ಟು ಪಾಯಿಂಟ್ ಅನ್ನು ಕೂಡ ಅವರು ಮೆನ್ಷನ್ ಮಾಡ್ತಾ ಇದ್ದಾರೆ. ಸೇನಾ ಹೆಲಿಕಾಪ್ಟರ್ ದಿಢೀರ್ ಅಂತ ಅಲ್ಲಿ ಪ್ರತ್ಯಕ್ಷ ಆಗಿದ್ದು ಯಾಕೆ? ಮತ್ತೆ ಅದು ನ್ಯಾಷನಲ್ ಏರ್ಪೋರ್ಟ್, ಅದು ಸದಾಕಾಲ ಬ್ಯುಸಿ ಇರುವಂಥ ಏರ್ಪೋರ್ಟ್. ಅಲ್ಲಿಗೆ ಹೆಲಿಕಾಪ್ಟರ್ ಬರುವಂಥ ಉದ್ದೇಶ ಆದರೂ ಏನಿತ್ತು? ಅಲ್ಲಿಗೆ ಹೆಲಿಕಾಪ್ಟರ್ ಬಂದಿದ್ದು ಯಾಕೆ? ಅವ್ರಿಗೆ ಸೂಚನೆಯನ್ನು ಕೊಟ್ಟಂಥವ್ರು ಯಾರು? ಅಥವಾ ಅವರಿಗೆ ಬೇರೆ ರೀತಿಯಲ್ಲಿ ಏನಾದರೂ ನಿರ್ದೇಶನ ಬಂದಿತ್ತಾ ಅಂತ ಒಂದಷ್ಟು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು, ಸೇನಾ ಹೆಲಿಕಾಪ್ಟರ್ ನೇರವಾಗಿ ಬಂದು ಪ್ಯಾಸೆಂಜರ್ ಜೆಟ್ಗೆ ಡಿಕ್ಕಿ ಹೊಡೆಯುವಂಥ ಯಾವುದೇ ಅವಶ್ಯಕತೆಯೂ ಕೂಡ ಇರಲಿಲ್ಲ. ಒಮ್ಮೊಮ್ಮೆ ಏನಾಗುತ್ತೆ, ಕಂಟ್ರೋಲ್ ತಪ್ಪಿದಾಗ ಮಾತ್ರ ಆ ರೀತಿಯಾಗಿ ಮಾಡುವಂಥ ರೀತಿಯಲ್ಲಿರುತ್ತೆ. ಆದರೆ ಡೊನಾಲ್ಡ್ ಟ್ರಂಪ್ ಹೇಳ್ತಿದ್ದಾರೆ, ಕ್ಲಿಯರ್ ನೈಟ್ ಅದು, ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಬೆಳಕಿತ್ತು, ನೀಟಾಗಿ ಕಾಣಿಸ್ತಾ ಇತ್ತು. ಸೇನಾ ಹೆಲಿಕಾಪ್ಟರ್ನಲ್ಲಿ ಮೇಲ್ನೋಟಕ್ಕಂತೂ ಯಾವುದೇ ತಾಂತ್ರಿಕ ದೋಷ ಇದ್ದಾಗಿಯೂ ಕೂಡ ಕಾಣಿಸ್ತಾ ಇರಲಿಲ್ಲ. ಹೀಗಿರುವಾಗ ಅವರು ಬಲಗಡೆಗೆ ಅಥವಾ ಎಡಗಡೆಗೆ ಡೈವರ್ಟ್ ಮಾಡ್ಬೋದಿತ್ತು ಸೇನಾ ಹೆಲಿಕಾಪ್ಟರನ್ನು. ನೇರ ಹೋಗಿ ಮುಖಾಮುಖಿ ಡಿಕ್ಕಿ ಹೊಡೆದಿದ್ದು ಯಾಕೆ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಜೊತೆಗೆ ಮೇಲ್ಗಡೆ ಇದ್ದಂಥ ಸೇನಾ ಹೆಲಿಕಾಪ್ಟರ್ 1000 ಕಿಲೋಮೀಟರ್ ಮೇಲೆ ಇತ್ತು. ದಿಢೀರ್ ಅಂತ ಹೇಳಿ ಕೆಳಗಡೆ ಬಂದು ಕರೆಕ್ಟಾಗಿ ಪ್ಯಾಸೆಂಜರ್ ಜೆಟ್ಗೆ ಮುಖಾಮುಖಿ ಆಗಿದ್ದು ಯಾಕೆ? ಈ ರೀತಿಯಲ್ಲಿ ಒಂದಷ್ಟು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೇನಾ ಹೆಲಿಕಾಪ್ಟರ್ನಲ್ಲಿ ಇದ್ದಂಥ 3 ಜನ ಸೋಲ್ಜರ್ಸ್ ಅನ್ನ ಯಾರಾದರೂ ಬೇರೆ ರೀತಿಯಲ್ಲಿ ಅವರು ಪರಿವರ್ತನೆ ಆಗುವ ರೀತಿಯಲ್ಲಿ ಮಾಡಿದ್ರಾ, ಅಥವಾ ಅವರಿಗೇನಾದರೂ ಬೆದರಿಕೆಯನ್ನು ಹಾಕಿದ್ರಾ? ಈ ರೀತಿಯ ಒಂದಷ್ಟು ಅನುಮಾನಗಳೆಲ್ಲವೂ ಕೂಡ ವ್ಯಕ್ತವಾಗ್ತಿದೆ. ಒಟ್ಟಾರೆಯಾಗಿ ಅದೆಲ್ಲವೂ ಕೂಡ ಇನ್ನಷ್ಟೇ ತನಿಖೆ ಆಗಬೇಕಿದೆ. ತನಿಖೆಗೆ ಸೂಚನೆಯನ್ನು ಕೊಡಲಾಗಿದೆ. ಆದರೆ ಅಪಘಾತದ ರೀತಿಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇದೆ. ಈ ರೀತಿಯೂ ಅಪಘಾತ ಆಗಬಹುದು ಅನ್ನೋದಕ್ಕೆ ಇದೀಗ ಅಮೆರಿಕದ ಈ ದುರಂತ ಸಾಕ್ಷಿಯಾಗಿದೆ. ಈ ಹಿಂದಿನ ವಿಮಾನ ದುರಂತಗಳು, ವಿಮಾನ ಅಪಘಾತಗಳು ಯಾವ್ಯಾವ ರೀತಿಯಾಗಿದೆ ಅನ್ನೋದು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಅದರಲ್ಲಿ ವಿಚಿತ್ರ ಎನ್ನುವ ರೀತಿಯಲ್ಲಿ ಈ ಲ್ಯಾಂಡ್ ಆಗ್ತಾ ಇದ್ದಂತಹ, ಇನ್ನೇನು ಕೆಲವು ಹೊತ್ತಲ್ಲಿ ಲ್ಯಾಂಡ್ ಆಗ್ತಾ ಇದ್ದಂತಹ ವಿಮಾನಕ್ಕೆ ದಿಢೀರಂತ ಪ್ರತ್ಯಕ್ಷ ಆದಂತಹ ಸೇನಾ ಹೆಲಿಕಾಪ್ಟರ್ ಡಿಕ್ಕಿ ಹೊಡೆದು ಬಿಟ್ಟಿದೆ. ಇನ್ನೇನು ಸ್ವಲ್ಪ ಹೊತ್ತಾಗಿದ್ರೆ ಲ್ಯಾಂಡ್ ಆಗ್ತಾ ಇತ್ತು. ಜನರೆಲ್ಲರೂ ಕೂಡ ಆರಾಮಾಗಿ ತಮ್ಮ ಪಾಡಿಗೆ ತಾವು ಹೋಗ್ತಾ ಇದ್ರು. ಪ್ಯಾಸೆಂಜರ್ ಜೆಟ್ನಲ್ಲಿ ಇದ್ದವರು ಕೂಡ ಯಾರು ಇಂಥದ್ದೊಂದು ಕ್ಷಣ ಎದುರಾಗಬಹುದು ಅಂತ ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ. ಬಂಧುಗಳೇ, ನಿಮ್ಗೆ ಏನಿಸುತ್ತೆ ಘಟನೆಗೆ ಸಂಬಂಧಪಟ್ಟಾಗ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.